ಇದು ಒಂದಾಯ್ತಲ್ವಾ ಮತ್ತೊಂದು ಸಿಸಿಟಿವಿ ದೃಶ್ಯ ಸಿಕ್ಕಿದೆ. ದೆಹಲಿಯ ಆಸಿಫ್ ಅಲಿ ರಸ್ತೆಯಲ್ಲಿ ಈ ಉಗ್ರ ಉಮರ್ ಡಾಕ್ಟರ್ ಉಗ್ರ ಅಂತ ಏನು ಕರಿತೀವಿ ಈತ ಓಡಾಡಿದ್ದ. ಅಂದ್ರೆ ಕಾರು ಬ್ಲಾಸ್ಟ್ ಆಗೋದಕ್ಕೂ 1 ಗಂಟೆಗೂ ಮುನ್ನ ಎಲ್ಲ ಸಿಸಿಟಿವಿ ವಿಜುವಲ್ಸ್ಗಳನ್ನು ತೆಗೆಸಲಾಗ್ತಾ ಇದೆ. ನೋಡಿ, ನಮ್ಮ NIA ಟೀಮ್ ಎಷ್ಟು ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತಂದರೆ, ನಾನು ಹೇಳಿದ್ನಲ್ಲ ರಿವರ್ಸ್ ಆಗಿ ಬರ್ತಾ ಇದ್ದಾರೆ ಅಂತ. ಬ್ಲಾಸ್ಟ್ ಆಯ್ತಲ್ವಾ, ಬ್ಲಾಸ್ಟ್ ಸಿಸಿಟಿವಿ ವಿಜುವಲ್ ಸಿಕ್ತಲ್ವಾ, ಆ ಕಾರ್ ಎಲ್ಲಿಂದ ಬಂತು ಅನ್ನೋ ಸಿಸಿಟಿವಿ ವಿಜುವಲ್ಸ್ ತೆಗೆಸಿದ್ರು. ಪಾರ್ಕಿಂಗಿಂದ ಬಂದಿರೋದು ಗೊತ್ತಾಯಿತು, ಪಾರ್ಕಿಂಗಿಗೆ ಹೆಂಗೆ ಬಂದ ಅನ್ನೋದು ಗೊತ್ತಾಯಿತು. ಓಕೆ, ಈ ಸಿಸಿಟಿವಿ ವಿಜುವಲ್ಸ್ ನೋಡಿ. ಪಾರ್ಕಿಂಗ್ ಲಾಟಲ್ಲಿ 3 ಅವರ್ ಕಾರ್ ನಿಲ್ಲಿಸ್ದ ಅಲ್ವಾ, ಅದಾದಮೇಲೆ ಆತ ನಮಾಜ್ ಮಾಡೋಕ್ಕೆ ಪ್ರಾರ್ಥನೆ ಸಲ್ಲಿಸೋಕೆ ಹೋದ ಅಂತ ಹೇಳಿದ್ವಲ್ವಾ. ಈಗ ಅವನು ನಡ್ಕೊಂಡು ಓಡಾಡ್ತಾ ಇರುವಂಥ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ನೋಡಿ. ಕಾರು ಪಾರ್ಕಿಂಗಲ್ಲಿದೆ, 3 ಅವರ್ಸಿಂದ ಪಾರ್ಕಿಂಗಲ್ಲಿ ಇಟ್ಟಿರ್ತಾನೆ. ಮಧ್ಯಾಹ್ನ 3:15 3:15 6:45 ತನಕ ಪಾರ್ಕಿಂಗಲ್ಲೇ ಇರುತ್ತೆ ಕಾರು, I-20 ವೈಟ್ ಕಲರು. ಅದಾದಮೇಲೆ ಅಲ್ಲಿಂದ ಆತ ಪ್ರಾರ್ಥನೆ ಸಲ್ಲಿಸೋದಕ್ಕೆ ನಮಾಜ್ ಮಾಡೋದಕ್ಕೂ ಕೂಡ ಮಸೀದಿಗೆ ಹೋಗಿರ್ತಾನೆ. ಕಾರನ್ನು ಅಲ್ಲೇ ಪಾರ್ಕ್ ಮಾಡಿ ನಡ್ಕೊಂಡು ಓಡಾಡಿರ್ತಾನೆ. ಆ ಒಂದು ದೃಶ್ಯ ಸಿಸಿಟಿವಿ ವಿಜುವಲ್ಸ್ ನೋಡ್ತಾ ಇದ್ದೀರಲ್ಲ, ಈತನೇ ಡಾಕ್ಟರ್ ಉಮರ್. ಈತ ಓಡಾಡಿದ್ದಾನೆ. ಆಮೇಲೆ ಈ ಸಂದರ್ಭದಲ್ಲಿ ಆತ ಯಾರನ್ನಾದರೂ ಭೇಟಿ ಮಾಡಿದ್ನಾ ಗೊತ್ತಿಲ್ಲ. ಅವನು ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ರೈಟ್ ಸೈಡಲ್ಲಿ ಯಾರನ್ನೋ ನೋಡ್ದಂಗೆ ಆಗಿದೆ. ಪರಿಚಯಸ್ತ್ರ ಅವರು ಇಲ್ವಾ ಗೊತ್ತಿಲ್ಲ. ಪ್ರಾರ್ಥನೆ ಮಾಡಿ ಹಂಗೆ ಆಚೆಗೆ ಬಂದನಾ, ಅಥವಾ ಬೇರೆ ಯಾರನ್ನಾದರೂ ಮೀಟ್ ಮಾಡಿದ್ನಾ, ಅಥವಾ ಹಾಗೇ ಬೇರೆ ಜಾಗಕ್ಕೆ ಏನಾದರೂ ಹೋಗಿದ್ನಾ. 3 ಅವರ್ಸ್ ಮಸೀದಿಲಿ ಪ್ರಾರ್ಥನೆ, ಐ ಡೋಂಟ್ ಥಿಂಕ್ ಸೊ. ಬೇರೆ ಯಾರಾದರೂ ಮೀಟ್ ಆಗಿರಲೇಬೇಕಲ್ವಾ. ಸೊ ಅಕ್ಕಪಕ್ಕದಲ್ಲಿ ಹೊರಗಡೆ ಎಲ್ಲಾದರೂ ಬೇರೆಯವ್ರನ್ನ ಮೀಟ್ ಮಾಡಿದ್ನಾ ಗೊತ್ತಾಗಬಾರ್ದು ಅಂತ ಆ ಆ್ಯಂಗಲ್ನಲ್ಲೂ ತನಿಖೆ ಮಾಡ್ತಾ ಇದ್ದಾರೆ. ಒಂದೊಂದೇ ಸಿಸಿಟಿವಿ ದೃಶ್ಯಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಂದೊಂದಾಗೆ ನಮಗೂ ಕೂಡ ಸಿಗ್ತಾ ಇದೆ ಆ ಸಿಸಿಟಿವಿ ವಿಜುವಲ್ಸ್. ಅದನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನಗಳಾಗ್ತಾ ಇದೆ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ಕಡೆ ಗ್ಲಾಸ್ ಹಾಕ್ಕೊಂಡು ಡಾಕ್ಟರ್ ಉಗ್ರ, ಅವನೇ ಇಲ್ಲಿ ಓಡಾಡ್ತಿರೋದು.